ಎಲ್ಲರಿಗೂ ನಮಸ್ಕಾರ. ನನ್ನ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಲ್ರೆಡಿ ನನ್ನ ಟೈಟಲ್ ಮತ್ತು ತಮ್ನೇಲ್ ನೋಡಿ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ಯಾವ ಟ್ರೈನ್ ಜರ್ನಿ ಅಂತೇಳಿ. ಆದ್ರೂ ಹೇಳ್ತಾ ಇದ್ದೀನಿ, ನಾನಿವತ್ತು ಟ್ರಾವೆಲ್ ಮಾಡ್ತಿರೋ ಟ್ರೈನು ನಮ್ಮ ತಾಳಗುಪ್ಪ ಎಕ್ಸ್ಪ್ರೆಸ್. ಮೈಸೂರು ಜಂಕ್ಷನಿಂದ ತಾಳಗುಪ್ಪಕ್ಕೆ ಹೋಗೋ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಅದರಲ್ಲಿ ಬೇರೆ ಮೈಸೂರಿಂದ ಹೋಗೋರಿಗೆ ಆಲ್ಟ್ರೇಟಿಂಗ್ ಬೇರೆ ಟ್ರೈನ್ ಇದೆ ತಾಳಗುಪ್ಪಕ್ಕೆ, ಬಟ್ ಬೆಂಗಳೂರು ಭಾಗದವ್ರಿಗೆ ಹೋಗೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ನಾನಿರೋದು ಇವತ್ತು ಮೈಸೂರು ಜಂಕ್ಷನಲ್ಲಿ. ಹಿಂದ್ಗಡೆ ನಮ್ಮ ಜಂಕ್ಷನ್ ಕಾಣಿಸ್ತಾ ಇದೆ, ಬನ್ನಿ ಹೋಗೋಣ. ಹಾಗಾದರೆ ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಆಚೆ ಬರ್ತಾ ಇದ್ದಾರೆ. ಒಡೆಯರ್ ಸೂಪರ್ ಫಾಸ್ಟ್ ಬಂದಿದೆ ಈಗ, ಸೊ ಅದಕ್ಕೆ ಪ್ಯಾಸೆಂಜರ್ಸ್ ಎಲ್ಲ ಆಚೆ ಬರ್ತಾ ಇದ್ದಾರೆ. ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಇದೇ ನಮ್ಮ ಮೈಸೂರು ಜಂಕ್ಷನ್ ನೋಡಿ. ಟೈಮ್ಗೆ ಬಂದಿದ್ದೀನಿ, 5:42 ಆಗಿದೆ ಮೈಸೂರು ಜಂಕ್ಷನ್ ಒಳಗಡೆ. ನೋಡಿ ಇಲ್ಲೆಲ್ಲ ಫೋಟೋ ತಗೊಳ್ಳೋಕ್ಕೆ ಪ್ಯಾಸೆಂಜರ್ಸ್ಗೆ ಎಷ್ಟು ಚೆನ್ನಾಗಿದೆ, ಐ ಲವ್ ಮೈಸೂರು ಅಂತೇಳಿ. ಇದೇ ನಮ್ಮ ಮೈಸೂರು ಜಂಕ್ಷನ್ ನೋಡಿ, ಎಷ್ಟು ಸುಂದರವಾಗಿದೆ. ಇವತ್ತು ಮೋಡ ಎಲ್ಲ ಕ್ಲೈಮೇಟ್ ಚೆನ್ನಾಗಿದೆ, ಬಿಸಿಲಿಲ್ಲ, ಎಲ್ಲ ಕೋಲ್ಡ್ ಆಗಿದೆ ತುಂಬ. ಇಲ್ಲೆಲ್ಲ ಪ್ಯಾಸೆಂಜರ್ಸ್ ಯಾವ ರೀತಿ ಕೂತಿದ್ದಾರೆ ನೋಡಿ. ಗೇಟ್ ನಂಬರ್ 2 ಟಿಕೆಟ್ ಕೌಂಟ್ರಿಂದ ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಟಿಕೆಟ್ ತಗೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ಗೆ ಹೋಗೋಣ ಬನ್ನಿ. ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ನಮ್ಮ ಟ್ರೈನ್ದು, ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಬಟ್ 1ನೇ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ವೇಟ್ ಮಾಡ್ತೀನಿ. ಇಂದಿನ ಒಂದು ವಿಡಿಯೋದಲ್ಲಿ ನಮ್ಮ ಈ ಒಂದು ಟಿಕೆಟ್ ಕೌಂಟ್ರು ಹೇಗೆ ಏನು ಅಂತ ಎಲ್ಲ ವಿಡಿಯೋ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ಹೋಗಿ ಸ್ವಲ್ಪ ಚೆಕ್ ಮಾಡಿ ಹೇಗಿದೆ ಹೇಗಿಲ್ಲ ಅಂಥೇಳಿ. ಇದು ಒಳಗಡೆ ಹೋಗೋಕ್ಕೆ, ಈ ಕಡೆ ಗೇಟ್ ತಗೊಳ್ಳೋಕ್ಕೆ. ಟಿಕೆಟ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಅಯ್ಯೋ ಜಸ್ಟ್ ಮಿಸ್ ಆಗೋಯ್ತು. ತುಕುಡಿ ಎಕ್ಸ್ಪ್ರೆಸ್ ಹೊಟ್ಟೆ ಹೋಯ್ತು ನೋಡಿ, ಹೋಗ್ಬಿಡ್ತು. 2ಇಂದ ಒಳಗಡೆ ಬಂದಮೇಲೆ ಇಲ್ಲಿ ಲಗೇಜ್ ಚೆಕ್ಕಿಂಗ್ ಇರುತ್ತೆ, ಹಾಗೆ ಇಲ್ಲಿ ಎಕ್ಸ್ಲೇಟರ್ ಇರುತ್ತೆ ಮೇಲ್ಗಡೆ ಹತ್ತೋಕೆ. ಬನ್ನಿ ಹೋಗೋಣ. ಪ್ಲಾಟ್ಫಾರ್ಮ್ ನಂಬರ್ 4ಅಲ್ಲಿ ನಮ್ಮ ಹಂಪಿ ಎಕ್ಸ್ಪ್ರೆಸ್ ನಿಂತಿದೆ. ಪಕ್ಕದಲ್ಲಿನೇ ನೋಡಿ ಪ್ಲಾಟ್ಫಾರ್ಮ್ ನಂಬರ್ 3ಅಲ್ಲಿ ನಮ್ಮ ಬೆಳಗಾವಿ ಎಕ್ಸ್ಪ್ರೆಸ್ಸು. ಹಾಗೆ ಆ ಕಡೆ ಅಲ್ಲಿ ಕಾಣಿಸ್ತಾ ಇರೋದು ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ ನೋಡಿ. ಈಗ ರೀಸೆಂಟಾಗಿ LHP ಆಗಿದೆ. ಬನ್ನಿ ಹೋಗೋಣ. ಫುಡ್ ಓವರ್ ಬ್ರಿಡ್ಜಿಂದ ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ. ನಮ್ಮ ಟ್ರೈನ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, 5ರಲ್ಲೇ ಬರುತ್ತೆ ಅಂತ ಗೆಸ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೋಗ್ತೀನಿ, ವೇಟ್ ಮಾಡ್ತೀನಿ. ಬನ್ನಿ ಹೋಗೋಣ. 52 ಆಯಿತು. ನಮ್ಮ ಹಂಪಿ ಎಕ್ಸ್ಪ್ರೆಸ್ಸು ಮೈಸೂರು ಜಂಕ್ಷನಿಂದ ಹೊರಡ್ತಾ ಇದೆ. ಪ್ಯಾಸೆಂಜರ್ ಪಾಪ ಏನೋ ಊಟ ತರೋಕ್ಕೆ ಹೋಗಿಲ್ಲ, ಸ್ವಲ್ಪರಲ್ಲೇ ಮಿಸ್ ಆಗ್ತಿದ್ರು. ಟ್ರೈನ್ ಬರುತ್ತಂದರೆ ಯಾವುದೋ ಲೋಕೋಮೋಟಿವ್ ಓಡಾಡ್ತಾ ಇದೆ ಅವಾಗಿಂದ. ನಮ್ಮ ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ನೋಡಿದ್ರೆ ಇಲ್ಲಿ ತಮಾಷೆ ಮಾಡ್ತಾ ಇದೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ. ಆ ಸೌಂಡಿಗೆ ನೋಡಿ ಯಾವ ಥರ ರೀಸೌಂಡ್ ಬರ್ತಾ ಇದೆ. 4ಗೆ ಬರ್ತಾ ಇದ್ರೆ ನಮ್ಮ ಟ್ರೈನ್ನ ಅನೌನ್ಸ್ಮೆಂಟ್ ಮಾಡೇ ಬಿಟ್ರು 3ಗೆ ಬರ್ತಾ ಇದೆ ಅಂತೇಳಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಇವತ್ತು ಜರ್ನಿ ಜನರಲ್ಲೇ ಆಗಿರುತ್ತೆ, ಸೊ ಅದಕ್ಕೆ ಬೇಗ ಹೋಗಬೇಕು. ಬನ್ನಿ ಹೋಗೋಣ. ಲಿಫ್ಟಿಂದ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ ಲಿಫ್ಟ್ ಮೂಲಕ. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದೇ ಬಿಟ್ಟೆ. ಇನ್ನು ನಮ್ಮ ಟ್ರೈನ್ ಬರ್ತಾ ಇದೆ, ಅನೌನ್ಸ್ಮೆಂಟ್ ಹೀಗಾಗಿದೆ ನೋಡಿ. ಇಲ್ಲಿ ಪ್ಯಾಸೆಂಜರ್ಸ್ ಎಷ್ಟಿದ್ದಾರೆ ಜನರಲಲ್ಲಿ. ಇವತ್ತು ಹೆಂಗೂ ಇರುತ್ತೋ ಏನೋ ಜನರಲ್ಲಿ ಟ್ರಾವೆಲು ನೋಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಟ್ರೈನ್ ನೋಡಿ ಮೇಂಟೆನೆನ್ಸ್ನಿಂದ ಹೊರಗಡೆನೇ ಬರ್ತಾ ಇಲ್ಲ, ಅಲ್ಲೇ ಇದೆ ಮೇಂಟೆನೆನ್ಸಲ್ಲಿ. ಇನ್ನೂ ಅನೌನ್ಸ್ಮೆಂಟ್ ಬೋರ್ಡಲ್ಲಿ ಆಯಿತು, ಬಟ್ ಇನ್ನೂ ಬರ್ತಾನೆ ಇಲ್ಲ. 7:13 ಆಗಿದೆ ಟೈಮ್ ನೋಡಿದ್ರೆ. ಇನ್ನೂ ಯಾವಾಗ ಬರುತ್ತೋ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಅಂತ ವೇಟ್ ಮಾಡ್ತಾ ಇದ್ದೀನಿ. 7:15 ಆಯಿತು, 2 ನಿಮಿಷ ಆಯ್ತು ನೋಡಿ. ಈಗ ಮೂವ್ ಆಗ್ತಾ ಇದೆ ಮೇಂಟೆನೆನ್ಸಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬರೋಕ್ಕೆ. ಹಾಗೆ ಈ ಕಡೆ ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ, ಇದು ಮೇಂಟೆನೆನ್ಸ್ಗೆ ಹೋಗುತ್ತೆ. ಅದು ಬಂದಮೇಲೆ ಹೀಗೆ ಚಾಮರಾಜನಗರದಿಂದ ಮೈಸೂರಿಗೆ ಬರೋ ಮೈಸೂರು ಪ್ಯಾಸೆಂಜರ್ ನೋಡಿ ಈಗ ಬಂತು. 7:15 ಆಗಿದೆ ಟೈಮು. ಈ ಟ್ರೈನ್ಗೆ ರೇಕ್ ಶೇರಿಂಗ್ ಇದೆ ತಿರುಪತಿ ಎಕ್ಸ್ಪ್ರೆಸ್ ಆಗಿ. ನಾನು ಮೊನ್ನೆ ಈ ವಿಡಿಯೋ ಕೂಡ ಜರ್ನಿ ಮಾಡಿದ್ದೀನಿ, ಈ ಟ್ರೈನ್ ಜರ್ನಿ ಕೂಡ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿದರೆ. ಅಶೋಕಪುರಂಗೆ ಹೋಗೋ ಮೆಮೊ ಟ್ರೈನ್ ನೋಡಿ ನಮ್ಮ ಮೈಸೂರು ಜಂಕ್ಷನ್ಗೆ ಬಂದಿದೆ. ಯಬ್ಬಬ್ಬಬ್ಬ ಏನು ಪ್ಯಾಸೆಂಜರ್ಸ್ ಗುರು, ಎಷ್ಟು ರಶ್ ಆಗಿದೆ ಟ್ರೈನು. ಮೊಬೈಲ್ ಕ್ಯಾರಿಯರ್ ನೋಡಿ ಅಟ್ಯಾಚ್ಮೆಂಟ್ ಆಗ್ತಾ ಇದೆ ಇಲ್ಲಿ ನೋಡಿ, ಅಟ್ಯಾಚ್ ಆಗ್ತಾ ಇದೆ ಆಟೋಮೊಬೈಲ್ ಕ್ಯಾರಿಯರು. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ನ ಸೆಂಟಿಂಗ್ ಮಾಡ್ತಾ ಇದೆ. ಬಂದೇ ಬಿಡ್ತು ನಮ್ಮ ಟ್ರೈನ್. ಈಗ 7:30 ಆಗಿದೆ ಟೈಮ್. 16227 ಮೈಸೂರು ಜಂಕ್ಷನಿಂದ ತಾಳಗುಪ್ಪಕ್ಕೆ ಹೋಗೋ ತಾಳಗುಪ್ಪ ಎಕ್ಸ್ಪ್ರೆಸ್
ಮೈಸೂರು, ಬೆಂಗಳೂರು ಮತ್ತು ತುಮಕೂರು ಭಾಗದವ್ರಿಗೆ, ಮಲೆನಾಡಿಗೆ ಹೋಗೋ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ನೈಟ್ ಟ್ರಾವೆಲ್ ಜರ್ನಿ ಮಾಡೋರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಓವರ್ ನೈಟ್ ಕಿಂಗ್ ಅಂತಲೇ ಕರಿಬೋದು ಈ ಟ್ರೈನ್ನ. ಇವತ್ತು ನಾನು ಮಾಡ್ತಾ ಇರೋ ಟ್ರೈನ್ ಟ್ರಾವೆಲ್ ಜರ್ನಿ ಈ ಟ್ರೈನ್ ಆಗಿದೆ. ಇವತ್ತು ಲೀಡಲ್ಲಿರೋದು ಕೃಷ್ಣರಾಜಪುರಂ 39227. ನೋಡಿ, ಬನ್ನಿ ಹೋಗೋಣ. ನಾನು ಜನರಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೋಡಿ, ಇದು SLRD ಅಂದರೆ ಮಹಿಳೆಯರಿಗೋಸ್ಕರ ಸಪ್ರೇಟಾಗಿ ಒಂದು ಕೋಚ್ ಇರುತ್ತೆ. ಹಾಗೆ ಇಲ್ಲೆಲ್ಲ ಲಗೇಜ್ ಇಡೋಕ್ಕೆ ಈಗ ಮಾತ್ರ ಸಪ್ರೇಟಾಗಿ, ಇನ್ನೂ ಒಳಗಡೆ ಲೈಟಿಂಗ್ ಹಾಕಿಲ್ಲ. ಸೊ ಯಾವ ಥರ ಇರುತ್ತೆ ಅಂತ ತೋರ್ಸೋಕ್ಕೆ. ಸೊ ಇದೆಲ್ಲ ಮಹಿಳೆಯರಿಗಾಗಿ ಸಪ್ರೇಟ್ ಕೋಚು. ಇಲ್ಲೇ ವಾಶ್ರೂಮ್ ಕೂಡ ಇರುತ್ತೆ ಮಹಿಳೆಯರಿಗಾಗಿ. ಒಬ್ಬರೇ ಬರೋದ್ರಿಂದ ಯಾರಾದರೂ ಮಹಿಳೆಯರು ಇಲ್ಲಿ ಟ್ರಾವೆಲ್ ಮಾಡ್ಬೋದು ಈಸಿಯಾಗಿ, ಏನು ಭಯ ಪಡ್ದೇನೆ. ಬನ್ನಿ ನಮ್ಮ ಒಂದು ಕೋಚ್ ಹತ್ರ ಹೋಗೋಣ. ಹೀಗೆ ರೇಕ್ ಶೇರಿಂಗ್ ಇದೆ ನೋಡಿ. ಮೈಸೂರು ಜಂಕ್ಷನಿಂದ ನಂಜನಗೂಡು ಟೌನ್ಗೊಂದು, ಮತ್ತು ಮೈಸೂರು ಜಂಕ್ಷನಿಂದ ನಾವು ಹೋಗ್ತಾ ಇರೋದಾಗ ತಾಳಗುಪ್ಪ ಅಲ್ಲಿಗೊಂದು, ಅದೇ ರೀತಿ ಶಿವಮೊಗ್ಗ ತಾಳಗುಪ್ಪದಿಂದ ಶಿವಮೊಗ್ಗ ಟೌನ್ಗೊಂದು ರೇಕ್ ಶೇರಿಂಗ್ ಇದೆ ಶಿವಮೊಗ್ಗ ಪ್ಯಾಸೆಂಜರ್ ಆಗಿ. ಸೊ 3 ರೇಕ್ ಶೇರಿಂಗ್ ಇದೆ ನಮ್ಮ ಟ್ರೈನ್ಗೆ. ಇವತ್ತು ಪ್ಲಾಟ್ಫಾರ್ಮ್ ನಂಬರ್ 3 ಬಂದಿದೆ. ಇವತ್ತು ಲೀಡಲ್ಲಿರೋದು ವ್ಯಾಪ್ 7 ಕೃಷ್ಣರಾಜಪುರಂ ಲೋಕಲ್ ಸೈಡ್ 39227. ಹಾಗೆ ಲೇಡೀಸ್ ಕಂಪಾರ್ಟ್ಮೆಂಟ್ನ ಕೂಡ ತೋರಿಸ್ತಿದ್ದೀನಿ, ಲೇಡೀಸ್ ಕೋಚ್ನ ಹೇಗಿರುತ್ತೆ ಅಂತ. ಇಲ್ಲಿ SLRDಯಲ್ಲಿ ಲಗೇಜ್ ನೋಡಿ, ಇದು ಮುಂದ್ಗಡೆ ಲೇಡೀಸ್ದು ಇರುತ್ತೆ, ತೋರಿಸ್ತೀನಿ ಬನ್ನಿ. ಮಹಿಳೆಯರಿಗೆ ಮಾತ್ರ ಅಂತಿದೆ, ಓನ್ಲಿ ಲೇಡೀಸು. ಒಳಗಡೆ ನೋಡಿ, ಮಹಿಳೆಯರಿಗೆ ಮಾತ್ರ, ಒಬ್ಬರು ಕೂಡ ಇನ್ನೂ ಹತ್ತಿಲ್ಲ ಟ್ರೈನಲ್ಲಿ. ಅದೇ ರೀತಿ ಮಹಿಳೆಯರಲ್ಲಿ ಕೂಡ ವಾಶ್ರೂಮ್ ಇರುತ್ತೆ ಸಪ್ರೇಟಾಗಿ. ಜನರಲ್ ಕೋಚ್ ಹತ್ರ ಹೋಗೋಣ. ಜನರಲಲ್ಲಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗೋದಕ್ಕೋಸ್ಕರ ಸ್ವಲ್ಪ ತಕ್ಕ ಮಟ್ಟಿಗೆ ಜನರಲ್ಲಿ ಸೀಟ್ ಸಿಗುತ್ತೆ ಬೇಗನೆ. ಅನ್ರಿಸರ್ವ್ಡ್ ಜನರಲ್. ಬನ್ನಿ ಒಳಗಡೆ ಎಷ್ಟು ಖಾಲಿ ಇದೆ, ಹೇಗಿದ್ದಾರೆ ಪ್ಯಾಸೆಂಜರ್ಸ್ ಅಂತ ತೋರಿಸೋಣ. ಜನರಲಲ್ಲಿ ನಾರ್ಮಲ್ ಆಗಿಯೇ ಇದೆ. ಸೊ ನನಗೆ ವಿಂಡೋ ಸೀಟ್ ಸಿಕ್ಕಿದೆ ಈ ಕಡೆ. ನೋಡಿದರೆ 7:43 ಆಯಿತು. 7:40ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗಬೇಕಿತ್ತು. 3 ನಿಮಿಷ ಲೇಟ್ ಆಗಿದೆ. ಇನ್ನು ಯಾವಾಗ ಡಿಪಾರ್ಚರ್ ಆಗುತ್ತೋ ವೇಟ್ ಮಾಡೋಣ. ವಿಂಡೋ ಸೀಟ್ ನೋಡಿ ಸಿಕ್ಕಿರೋದಕ್ಕೋಸ್ಕರ ತುಂಬ ಖುಷಿ ಆಯಿತು. ಇನ್ನೂ ಸಿಗ್ನಲ್ ಬಂದಿಲ್ಲ. ಡಿಪಾರ್ಚರ್ ಮಾಡೇ ಬಿಟ್ರು ನೋಡಿ, ಇಲ್ಲಿಂದ ಸಿಗ್ನಲ್ ಬಂದೇ ಬಿಡ್ತು. 7:47 ಆಗಿದೆ. 7 ನಿಮಿಷ ಇಲ್ಲಿಂದ ಟೈಮ್ ಲೇಟ್ ಆಗ್ತಾ ಇದೆ ನೋಡಿ. 7:47 ಆಗಿದೆ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮೈಸೂರು ಜಂಕ್ಷನ್ಗೆ. ಬಾಯ್ ಬಾಯ್. ಇರೋದೆಲ್ಲ ಮೇಂಟೆನೆನ್ಸ್ ಏರಿಯಾ ನೋಡಿ. ಏನು ಸ್ಟಾರ್ಟಿಂಗೇ ಸ್ಪೀಡ್ ತಗೋಬಿಟ್ಟ ಕೈ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ ನೋಡಿ ಮೇಂಟೆನೆನ್ಸಲ್ಲಿ. ನಮ್ಮ ಮೈಸೂರಲ್ಲಿ ಹೈವೇ ನೋಡಿ ಯಾವ ಥರ ಕಾಣಿಸ್ತಿದೆ. ಅಂಡರ್ಗ್ರೌಂಡ್ ನೈಟಲ್ಲಿ ಮಿಂಚ್ತಾ ಇದೆ ಲೈಟಿಂಗ್ ಎಲ್ಲ. ರನ್ ಆಗ್ತಾ ಇದೆ. ಸೌಂಡ್ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಕ್ಕೆ ರೀಚ್ ಆಯಿತು. 77. ವಾವ್. ನಾಗನಹಳ್ಳಿ ಹತ್ರ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಗೂಡ್ಸ್ ನಮಗೆ ಕ್ರಾಸ್ ಆಯಿತು ಫಸ್ಟ್. ನಾಗನಹಳ್ಳಿಯಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಇವತ್ತೊಂದಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನ್ ಈ ಸ್ಟೇಷನ್ಗೆ 8 ಗಂಟೆಗೆ ಬಂದಿದೆ. ಟೈಮ್ ಹತ್ತತ್ರ 10 ನಿಮಿಷ ಡಿಲೇ ಆಗಿದೆ ಬರೋದಕ್ಕೆ ನಾಗನಹಳ್ಳಿಯಲ್ಲಿ. ಗುರು ಯಾವ ಥರ ಸ್ಪೀಡ್ ಹೊಡಿತಾ ಇದ್ದಾರೆ ನೋಡ್ರಿ. ನಮ್ಮ ICF ಕೋಚ್ ತೆಗಿಯೋದೇ ಇಲ್ಲ. LHPಗಿಂತ ಸ್ಪೀಡ್ ಹೊಡಿತಾ ಇದ್ದಾನೆ. ಪ್ಯಾರಾಗ್ರಾಫ್ ನೋಡಿ ಯಾವ ಥರ ಲೈಟಿಂಗ್ ಬೀಳ್ತು ಈಗ ಕ್ಲೀನ್ ಆಗಿ. ಈಗ ಕ್ರಾಸಿಂಗ್ ಬರ್ತಾ ಇರೋದು ವಿಶ್ವಮಾನವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು ಬೆಳಗಾವಿಯಿಂದ ಮೈಸೂರು ಜಂಕ್ಷನ್ಗೆ ಬರುತ್ತೆ. ಬನ್ನಿ ಈಗ ಕ್ರಾಸ್ ಆಗುತ್ತೆ ತೋರಿಸ್ತೀನಿ ನೋಡಿ. ಕ್ರಾಸಿಂಗ್ ಆಗ್ತಾ ಇದೆ ವಿಶ್ವಮಾನವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬೆಳಗಾವಿಯಿಂದ ವಯಾ KSR
ಮಧ್ಯದಲ್ಲೂ ಕೂಡ ಯಾವ ರೀತಿ ಸ್ಪೀಡ್ ಹೊಡಿತಾ ಇದ್ದಾನೆ. ಈಗ ಬಂದಿರೋದು ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ. 8 ಗಂಟೆ 2 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಪಾಂಡವಪುರಕ್ಕೆ 8 ಗಂಟೆ 14 ನಿಮಿಷ ಆಗಿದೆ ಈಗ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಪಾಂಡವಪುರದಲ್ಲಿ. ಇದು ರೂಟ್ ನೋಡೋದಾದರೆ ಮೈಸೂರು ಜಂಕ್ಷನಿಂದ ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ, KSR ಬೆಂಗಳೂರಿಂದ ಯಶವಂತಪುರ, ತುಮಕೂರು, ತಿಪ್ಟೂರು, ಅರಸೀಕೆರೆ, ಕಡೂರು, ಬೀರೂರು ಜಂಕ್ಷನಿಂದ ಶಿವಮೊಗ್ಗ ಟೌನ್, ಆನಂದಪುರಮಿಂದ ಸಾಗರಕ್ಕೆ ಹೋಗಿ ಅಲ್ಲಿಂದ ನಾವು ತಾಳಗುಪ್ಪಕ್ಕೆ ಹೋಗ್ತೀವಿ. ಟೋಟಲ್ ಆಗಿ 29 ಸ್ಟಾಪ್ಗಳಿದ್ದಾವೆ. ನಾನು ಮೇನ್ ಸ್ಟಾಪ್ ಮಾತ್ರ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಟೋಟಲ್ ಎಷ್ಟು ಸ್ಟಾಪ್ ಇದ್ದಾವೆ 29 ಅದಿಷ್ಟು ಹಾಕ್ತೀನಿ ನೋಡಿ. ಈ ಕ್ರಾಸಿಂಗ್ ಆಗ್ತಾ ಇರೋದು ಚಾಮುಂಡಿ ಎಕ್ಸ್ಪ್ರೆಸ್ ನೋಡಿ. ಇದು KSR ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದೆ. LHP ಇಂದ ಹೋಗೋದು ಹೆವಿ ಸ್ಪೀಡಲ್ಲಿ ಹೋಯ್ತು. ನಮ್ಮ ಟ್ರೈನ್ ಏನು ಕಡಿಮೆ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ICF ನಾನು ತೆಗೆಯೋದಿಲ್ಲ ಅಂತ ಸ್ಪೀಡ್ ಹೊಡಿತಾ ಇದ್ದಾನೆ. ಟ್ರೈನ್ ಫಸ್ಟ್ ಇನಾಗ್ರಲ್ ರನ್ ಆಗಿರೋದು ಜುಲೈ 28, 2017ರಲ್ಲಿ ನೋಡಿ. ಇದು KSR ಬೆಂಗಳೂರಿಂದ ತಾಳಗುಪ್ಪವರೆಗೆ ಮಾತ್ರ ರನ್ ಆಗ್ತಾ ಇತ್ತು ಪ್ಯಾಸೆಂಜರ್ ಆಗಿ. ಆದರೆ ಜನರ ಬೇಡಿಕೆಗೋಸ್ಕರ ಮೈಸೂರು ಜಂಕ್ಷನಿಂದ ತಾಳಗುಪ್ಪಕ್ಕೆ ಹೋಗೋ ತಾಳಗುಪ್ಪ ಎಕ್ಸ್ಪ್ರೆಸ್ ಆಗಿ ಈಗ ರನ್ ಆಗ್ತಾ ಇದೆ 16227ಇಂದ. ನಾವು ಟೋಟಲ್ ಇವತ್ತು 509 ಕಿಲೋಮೀಟರ್ ಡಿಸ್ಟೆನ್ಸ್ನ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಗಂಟೆಗೆ 42 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ನಮ್ಮ ಟ್ರೈನು. ಅತ್ತಾಗೆ ನಾರ್ಮಲು ಸ್ಪೀಡು ಅಲ್ಲ, ಅತ್ತಾಗೆ ನಾರ್ಮಲ್ ಸ್ಪೀಡು ಅಲ್ಲ, ಒಂದು ರೇಂಜಿಗೆ ಹೋಗ್ತಾ ಇದೆ. ಪ್ಯಾಸೆಂಜರು ಅಲ್ಲ, ಅತ್ತಾಗೆ ಸ್ಪೀಡು ಅಲ್ಲ, ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇದೆ. ನಮ್ದು ಇವತ್ತು ಟೋಟಲ್ ಅವರ್ಸ್ ಜರ್ನಿ ನೋಡೋದಾದರೆ 12 ಗಂಟೆ 10 ನಿಮಿಷಗಳ ಕಾಲ ಜರ್ನಿ ಇರುತ್ತೆ. ನಾವೀಗ ಬಂದು ರೀಚ್ ಆಗಿರೋದು ನಮ್ಮ ಮಂಡ್ಯಕ್ಕೆ ನೋಡಿ. 8:41 ಆಗಿದೆ ಈಗ ಟೈಮು. ಕೂಡ ತುಂಬ ಪ್ಯಾಸೆಂಜರ್ ಇದ್ದಾರೆ ಅನಿಸುತ್ತೆ ಮಂಡ್ಯದಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಮಂಡ್ಯದಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ. ಬೆಂಗಳೂರಿಗೆ ಹೋಗೋರು ಅಥವಾ ತಾಳಗುಪ್ಪ, ಶಿವಮೊಗ್ಗ ಈ ಥರ ಹೋಗೋ ಪ್ಯಾಸೆಂಜರ್ಸ್ ಎಲ್ಲ ತುಂಬಾ ಇದ್ದಾರೆ ಇಲ್ಲಿಂದ ಕೂಡ ನೋಡಿ. ಮಂಡ್ಯದಲ್ಲಿ ಸಿಗ್ನಲ್ ಕೊಟ್ಟೇ ಬಿಟ್ಟರು. 8:27ಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 8:41ಕ್ಕೆ ಬಂದಿತ್ತು. 2 ನಿಮಿಷ ಮಾತ್ರ ಟೈಮ್ ಇತ್ತು ಸ್ಟಾಪು. ಸೊ 13 ನಿಮಿಷ ಲೇಟಾಗಿ ಬಂದಿತ್ತು. ಈಗ ಡಿಪಾರ್ಚರ್ ಆಗ್ತಾ ಇದ್ದೀವಿ ಇಲ್ಲಿಂದ. ಆ ಕಡೆ ಯಾವುದೋ ಅರೈವಲ್ ಆಗ್ತಾಯಿದೆ ಟ್ರೈನ್. ವಾರಣಾಸಿ ಸೂಪರ್ ಫಾಸ್ಟ್ ಆ ಕಡೆ ಅರೈವಲ್ ಆಗ್ತಿದೆ. ಮಂಡ್ಯ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಹೋಗ್ತಾ ಇದೆ ನೋಡಿ. ಇದು ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ. ಬಿಟ್ಟ ನಂತರ ಹೆವಿ ಸ್ಪೀಡಲ್ಲಿ ಹೆಂಗೆ ಹೋಗ್ತಾ ಇದ್ದಾನೆ ನೋಡಿ ನಮ್ಮ ಟ್ರೈನ್. ನೆಕ್ಸ್ಟ್ ಬರೋ ಸ್ಟಾಪ್ ನಮಗೆ ಮದ್ದೂರು. ಗಾಳಿಗೆ ಕೈಯೆಲ್ಲ ಶೇಕ್ ಆಗ್ತಾ ಇದೆ. ಫೋನ್ ಹಿಡ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಸ್ಪೀಡ್ ನೋಡಿ 101ಕ್ಕೆಲ್ಲ ಸ್ಪೀಡ್ ಹೋಗಿತ್ತು ಇಷ್ಟೊತ್ತು. ನೋಡಿ ಯಾವ ರೀತಿ ಸ್ಪೀಡ್ ಹೋಗ್ತಾ ಇದೆ ಅಂತ. KSR ಬೆಂಗಳೂರಿಂದ ಅಶೋಕಪುರಂಗೆ ಹೋಗೋ ಮೆಮೋ ಪ್ಯಾಸೆಂಜರ್ ಟ್ರೈನ್ ನೋಡಿ. ನಮಗೆ ಕ್ರಾಸಿಂಗ್ ಆಗ್ತಾ ಇದೆ ಈಗ. ಏನ್ ಗುರು, ಆ ಕಡೆ ಈ ಕಡೆ 2 ಕಡೆ ಸ್ಪೀಡು. ಗಾಳಿ ಅಂತೂ ನುಗ್ತಾ ಇದೆ, ಫೋನ್ ಹಿಡಿಯೋಕ್ಕೂ ಆಗ್ತಿಲ್ಲ ಅಷ್ಟು ಗಾಳಿ. ಈಗ ನಾವು ಬಂದಿರೋದು ಮದ್ದೂರು. 8:45ಕ್ಕೆ ಇಲ್ಲಿಗೆ ಬರಬೇಕಾಗಿತ್ತು ರಾತ್ರಿ. ಈಗ 9 ಗಂಟೆ 5 ನಿಮಿಷ ಆಗಿದೆ. ಹತ್ತತ್ರ 13-14 ನಿಮಿಷ ಲೇಟಾಗಿ ಬಂದಿದ್ದೀವಿ. 20 ನಿಮಿಷ ಲೇಟಾಗಿ ಬಂದಿದ್ದೀವಿ ಇಲ್ಲಿಗೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅದು ಎಂಟ್ರೆನ್ಸು. ಈ ಕಡೆ ನಾವು 2ಗೆ ಬಂದಿದ್ದೀವಿ. ಈ ಕಡೆ ಇದೆ ಪ್ಲ್ಯಾಟ್ಫಾರ್ಮ್.
ಬಾಬಾ ಬಾಬಾ ಬಾ ಏನು ಸ್ಪೀಡ್ ಹೊಡಿತದಾನೆ. ಇನ್ನೇನು ಚನ್ನಪಟ್ಟಣದ ಹತ್ತತ್ರ ಇದ್ದೀವಿ, ಆದ್ರೂ ಸ್ಪೀಡ್ ತೆಗಿಯೋ ಮಾತೇ ಇಲ್ಲ ಸ್ಪೀಡಲ್ಲಿ. ನಾವೀಗ ಬಂದಿರೋದು ಚನ್ನಪಟ್ಟಣ. 9:20ಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 9:23 ಆಗಿದೆ. ಇಲ್ಲಿ ಕೂಡ ಟೈಮ್ 23 ನಿಮಿಷ ಡಿಲೇ ಆಗಿದೆ. ಸೊ ಇಲ್ಲಿ ನೋಡಿ ಪ್ಯಾಸೆಂಜರ್ ಯಾವ ರೀತಿ ಇದ್ದಾರೆ ಅಂತೇಳಿ, ತುಂಬಾ ಇದ್ದಾರೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ ಚನ್ನಪಟ್ಟಣದಲ್ಲಿ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನಮ್ಮ ಟ್ರೈನ್. ಇಲ್ಲಿ ಸಿಗ್ನಲ್ ಕೊಟ್ಟೇ ಬಿಟ್ಟರು, ಚನ್ನಪಟ್ಟಣದಿಂದ ಡಿಪಾರ್ಚರ್ ಆಗೋ ಟೈಮ್ ಬಂದೇ ಬಿಡ್ತು. ನೋಡ್ತಿದ್ದಂಗೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗೇ ಬಿಡ್ತು. ನಾವು ಬಂದಿರೋದು ಈಗ ರಾಮನಗರಕ್ಕೆ. ನೋಡಿ 9:10ಕ್ಕೆ ಬರಬೇಕಾಗಿತ್ತು ಇಲ್ಲಿಗೆ, ಟೈಮ್ ಡಿಲೇ ಆಗಿದೆ ಇಲ್ಲಿಗೆ ಬರೋಕ್ಕೆ ಕೂಡ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಇಲ್ಲಿ ಕೂಡ ಪ್ಯಾಸೆಂಜರ್ಸ್ ನಾರ್ಮಲ್ ಆಗಿದ್ದಾರೆ, ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ. ಸಿಗ್ನಲ್ ಕೊಟ್ಟೇ ಬಿಟ್ರು ನಮ್ಮ ಟ್ರೈನ್ಗೆ. ಈಗ ಕ್ರಾಸಿಂಗ್ ಮಾಡ್ತಾ ಇರೋದು ನಾವು MGR ಚೆನ್ನೈ ಸೆಂಟ್ರಲಿಂದ ಅಶೋಕಪುರಂಗೆ ಹೋಗೋ ಟ್ರೈನ್. ನೋಡಿ ಕ್ರಾಸ್ ಆಗ್ತಾ ಇರೋದು. ನಾವು ಡಿಪಾರ್ಚರ್ ಆಗ್ತಾ ಇದ್ದೀವಿ, ಆ ಟ್ರೈನ್ ಬಂದು ಅರೈವಲ್ ಆಗ್ತಾ ಇದೆ. ರಾಮನಗರಕ್ಕೆ ಇನ್ನೇನು ಬಾಯ್ ಬಾಯ್ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ ಹಾಗೆ. ಈಗ ಬಂದಿರೋದು ಬಿಡದಿ ಸ್ಟೇಷನ್ಗೆ. ಇಲ್ಲಿಗೆ ನಾವು 9:22ಕ್ಕೆ ಬರಬೇಕಿತ್ತು, ಈಗ 9:52 ಆಗಿದೆ. ಟೋಟಲ್ 30 ನಿಮಿಷ ಲೇಟಾಗಿ ಬಂದಿದ್ದೀವಿ ಇಲ್ಲಿಗೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ. ಬಿಡದಿಯಲ್ಲಿ ಈಗ ಲೈಟಿಂಗ್ ಹಾಕಿದ್ರು, ಇಷ್ಟೊತ್ತು ಕತ್ಲೆ ಇತ್ತು. ಇಲ್ಲಿ ಸಿಗ್ನಲ್ ಕೊಟ್ಟೇ ಬಿಟ್ಟರು, ಬಿಡದಿಯಿಂದ ಹೊರಡೋ ಟೈಮ್ ಬಂತು. ಬಾಯ್ ಬಾಯ್ ಬಿಡದಿ. ಮೈಸೂರಿಂದ KSR ಬೆಂಗಳೂರಿಗೆ ಹೋಗೋರಿಗೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಇದು. ಈ ಕ್ರಾಸಿಂಗ್ ಆಗ್ತಾ ಇರೋ ಟ್ರೈನು ಅಜ್ಮೀರ್ ಟು ಮೈಸೂರಿಗೆ ಹೋಗೋ ಮೈಸೂರು ಎಕ್ಸ್ಪ್ರೆಸ್ ನೋಡಿ, 16209. ಏನ್ ಸ್ಪೀಡ್ ಗುರು, ಏನ್ ಸ್ಪೀಡಲ್ಲಿ ಹೊಡೆದ ಗುರು ಇವನು. ಏನಕ್ಕೋ ಬೆಂಕಿ ಹಾಕ್ಬಿಟ್ಟವ್ರು ಇಲ್ಲಿ. ನೆಕ್ಸ್ಟ್ ಕ್ರಾಸಿಂಗ್ ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ. ಈ ಕ್ರಾಸಿಂಗ್ ಆಗೋದನ್ನ ವೇಟ್ ಮಾಡ್ತಾ ಇದ್ದೀನಿ, ಯಾವಾಗ ಬರುತ್ತೋ ಅಂತೇಳಿ ವಂದೇ ಭಾರತ್ ಕ್ರಾಸ್. ಈಗ ಬಂದಿರೋದು ಹೆಜ್ಜಾಲ ಸ್ಟಾಪ್ಗೆ. ಹತ್ತತ್ರ 30 ನಿಮಿಷ ಲೇಟಾಗಿ ಬಂದಿದ್ದೀವಿ. 9:29ಕ್ಕೆ ಇಲ್ಲಿಗೆ ಬರಬೇಕಾಗಿತ್ತು. ಸೊ ಈಗ ಟೈಮ್ ನೋಡೋದಾದರೆ ಗಂಟೆ ಆಗಿದೆ ಈಗ ಟೈಮ್. 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಪ್ಲಾಟ್ಫಾರ್ಮ್ ಆ ಕಡೆ ಬಂದಿದೆ, ಜನರಲಲ್ಲಿ ಫುಲ್ ಆಗಿದ್ದಾರೆ ಜನ. ತೋರಿಸ್ತೀನಿ ಬನ್ನಿ ನೋಡಿ. ನಮಗೆ ಸಿಗ್ನಲ್ ಕೊಟ್ಟೇ ಬಿಟ್ರು. ಟ್ರೈನ ಕೋಚ್ ಬಗ್ಗೆ ನೋಡೋದಪ್ಪ ಅಂತಂದರೆ 5 ಜನರಲ್ ಇದ್ದಾವೆ, 10 ಸ್ಲೀಪರ್ ಇದ್ದಾವೆ. ಫಸ್ಟ್ AC 1, ಸೆಕೆಂಡ್ AC 1, ಥರ್ಡ್ AC 2 ಇದ್ದಾವೆ. SLRD ಮುಂದೆ 1, ಹಿಂದೆ 1. ಟೋಟಲ್ ಆಗಿ 21 ಕೋಚ್ಗಳಿದ್ದಾವೆ ನೋಡಿ. ಶೃಂಗೇರಿಗೆ 9:40ಕ್ಕೆ ಬರಬೇಕಾಗಿತ್ತು, ಹತ್ತತ್ರ ನಿಮಿಷ ಲೇಟಾಗಿ ಬಂದಿದೆ ಇಲ್ಲಿಗೆ. ಸೊ ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಜಗಡಮ್ ಅಂತೇಳಿ ಸುಮ್ಮನೆ ಹೆವಿ ಸ್ಪೀಡಲ್ಲಿ ಹೊಡಿತಾ ಇದ್ದೇನೆ. ICF ಪವರ್ ಗುರು ಇದು. ನಾವು ಬಂದಿರೋದು ನಾಯಂಡನಹಳ್ಳಿ ಸ್ಟೇಷನ್ಗೆ. 49ಕ್ಕೆ ಬರಬೇಕಿತ್ತು ನಾಯಂಡನಹಳ್ಳಿಗೆ, ಬಟ್ 10:29ಕ್ಕೆ ಬಂದಿದ್ದೀವಿ. ಇಲ್ಲಿಂದ ಈಗ ಡಿಪಾರ್ಚರ್ ಆಗ್ತಾ ಇದ್ದೀವಿ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ. ನಮಗೆ ನೆಕ್ಸ್ಟ್ ಬರೋದೇ KSR ಬೆಂಗಳೂರು ಸ್ಟಾಪ್ ನೋಡಿ. ಇಲ್ಲಿಂದ ಯಾವ ಥರ ಟರ್ನಿಂಗ್ ಆಗಿ ಹೋಗ್ತಾ ಇರುತ್ತೆ ನಮ್ಮ ಟ್ರೈನ್. ಒಂದ್ಸರಿ ಹಿಂಗೆ ಒಂದ್ಸರಿ ಹಂಗೆ. ಹಿಂದ್ಗಡೆನೂ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಟ್ರೈನ್.
ಲಂಗೆಯಿಂದ ಅಥವಾ ಹೊಡೆದ್ಬಿಟ್ಟು ಮೊಬೈಲ್ನ ಕಸ್ಕೊತಾರೆ, ಇಲ್ಲಾಂದರೆ ಕೈಯಿಂದ ಎಳೆದು ಕಸ್ಕೊಂತಿರ್ತಾರೆ. ಅಂದರೆ ಟ್ರೈನ್ ಹೋಗೋ ಟ್ರೈನ್ನೇ ಆ ಥರ ಮಾಡ್ತಾರೆ, ಹೋಗೋ ಟ್ರೈನ್ಗೆ ಮೊಬೈಲ್ನ ಎಳ್ಕೊತಾರೆ. ಸೊ ಇಲ್ಲಿ ಹುಷಾರಾಗಿರ್ಬೇಕು. ಈ ರೂಟಲ್ಲಿ ಆಲ್ಮೋಸ್ಟ್ ಮೊಬೈಲ್ ಜಾಸ್ತಿ ಕಳ್ತನ ಆಗುತ್ತೆ. ನಿಮ್ಮ ಹುಷಾರಲ್ಲಿ ನೀವಿದ್ರೆ ಒಳ್ಳೆಯದು. ನೋಡಿ, ಇಲ್ಲಿ ಸ್ಟೇಷನ್ನ ಸ್ಕಿಪ್ ಹೊಡಿತಾ ಇದ್ದೀವಿ. ಯಾವುದು ಹೊಸ ರೇಟ್ ಹೋಗ್ತಾ ಇದೆ ಮೈಸೂರಿಗೆ, NSP ಆಗ್ತಾ ಇದೆ. ಸೊ ಯಾವುದಂತ ಗೊತ್ತಾಗ್ತಿಲ್ಲ, ಕ್ರಾಸಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಟ್ರೈನ್ ಯಾವ ರೀತಿ ಕರು ಹೊಡಿತಾ ಇದೆ ಅಂತೇಳಿ. ವಾವ್, ಸೂಪರಾಗಿ ಕಾಣಿಸ್ತಿದೆ ಅಲ್ವಾ? ನಾವೀಗ ಬಂದು ರೀಚ್ ಆಗಿಬಿಟ್ವಿ KSR ಬೆಂಗಳೂರು. ನಾವೀಗ ಬಂದಿರೋದು KSR ಬೆಂಗಳೂರು. ಇಲ್ಲಿಗೆ ನಾವು ಬಿಫೋರ್ ಟೈಮಿಂಗ್ಗೆ ಬಂದಿದ್ದೀವಿ, 10:54ಕ್ಕೆ. ಬರಬೇಕಾಗಿರೋ ಟೈಮು 11 ಗಂಟೆ 5 ನಿಮಿಷ. ಇದು ಜಾಸ್ತಿನೇ ಟೈಮಿಂಗ್, ಬಿಫೋರ್ ಟೈಮಿಂಗಿಗೆ ಬರ್ತಿದ್ವಿ ಇನ್ನೂ ಜಾಸ್ತಿನೇ. ಬಟ್ ಹೊರಗಡೆ ಕೃಷ್ಣದೇವರಾಯ ಹಾಲ್ಟು ಅಲ್ಲಿ ಹೊರಗಡೆನೇ ಸ್ಟಾಪ್ ಇತ್ತು ಇಷ್ಟೊತ್ತು. ಈಗ ಸಿಗ್ನಲ್ ಕೊಟ್ಟು ಹೋಗ್ತಾ ಇದ್ದೀವಿ. ಪಕ್ಕದಲ್ಲಿರೋದು ಗಾಂಧಿಧಾಮ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೋಡಿ ಪ್ಯಾಸೆಂಜರ್ ಎಷ್ಟೊಂದು ಜನ ಇದ್ದಾರೆ KSR ಬೆಂಗಳೂರಲ್ಲಿ ಕೂಡ. ಇಲ್ಲಿಂದ ಇಳಿಯೋರು ಕೂಡ ತುಂಬ ಜನನೇ ಇದ್ದಾರೆ. ನಾನು ನಿಲ್ಸೋಕ್ಕೂ ಪುರ್ಸೋತಿಲ್ಲ, ಜನ ಯಾವ ರೀತಿ ಹತ್ತುತ್ತಾ ಇದ್ದಾರೆ ಅಂತೇಳಿ. ಈಗ ಜನರಲ್ ಅಂತೂ ಫುಲ್ ಆಗೋ ತೆಗಿಯೋ ಮಾತೇ ಇಲ್ಲ, ಫುಲ್ ಆಗುತ್ತೆ. ಇಷ್ಟೊತ್ತು ನಾರ್ಮಲಾಗಿ ಕುತ್ಕೊಳ್ಳೋಕ್ಕಾದ್ರೂ ಸೀಟ್ ಖಾಲಿಯಾಗಿತ್ತು, ಬಟ್ ಈಗ ಜನರಲ್ಲಿ ಫುಲ್ ಆಗುತ್ತೆ ನೋಡಿ. ಇಲ್ಲಿ 10 ನಿಮಿಷ ಸ್ಟಾಪ್ ಇರುತ್ತೆ KSR ಬೆಂಗಳೂರಲ್ಲಿ. ಬಿಫೋರ್ ಟೈಮ್ಗೆ KSR ಬೆಂಗಳೂರಿಗೆ ಬಂದು ರೀಚ್ ಆಗಿರೋದಕ್ಕೋಸ್ಕರ ಹತ್ತತ್ರ 20 ನಿಮಿಷ ಇಲ್ಲಿ ಸ್ಟಾಪ್ ಸಿಗುತ್ತೆ ನಮಗೆ. 10 ನಿಮಿಷ ಮಾತ್ರ ಇರುತ್ತೆ, ಬಟ್ ಬಿಫೋರ್ ಟೈಮಿಗೆ ಬಂದಿರೋದ್ರಿಂದ 20 ನಿಮಿಷ ಸಿಗುತ್ತೆ. ಸೊ ಇಲ್ಲಿಂದ ಊಟ ಮಾಡೋರು ಇದ್ದರೆ ಊಟ ಮಾಡ್ಬೋದು, ಯಾಕಂದರೆ ಟೈಮ್ ಕೂಡ ಆಯಿತು. ಆಲ್ರೆಡಿ 11 ಗಂಟೆ ಆಗಕ್ಕೆ ಬಂದಿದೆ. ಇಲ್ಲಿ ಊಟ ಕೂಡ ಬರ್ತಾ ಇದೆ ಟ್ರೈನಲ್ಲಿ, ತಿನ್ಬೋದು ಆರಾಮಾಗಿ. ನಮ್ಮ ಪಕ್ಕದಲ್ಲಿನೇ ಸಾಂಗ್ಲಿ KSR ಬೆಂಗಳೂರಿಂದ ಬೆಳಗಾವಿಗೆ ಹೊರಡೋ ಟ್ರೈನ್ ನಿಂತಿದೆ. ಡಿಪಾರ್ಚರ್ ಆಗ್ತಿದೆ ಇಲ್ಲಿಂದ. ನಿಂತಿರೋದು ನಮ್ಮ ಹೊಸಪೇಟೆ ಪ್ಯಾಸೆಂಜರ್. ನೋಡಿ, ಹೊಸಪೇಟೆಯಿಂದ KSR ಬೆಂಗಳೂರಿಗೆ ಬರುತ್ತೆ. ಇಲ್ಲಿಂದ ಮತ್ತೆ ಸಿಂಧನೂರು ಎಕ್ಸ್ಪ್ರೆಸ್ ಆಗಿ ಇಲ್ಲಿಂದ ಹೊರಡುತ್ತೆ KSR ಬೆಂಗಳೂರಿಂದ. ಇದೆ ನೋಡಿ ನಮ್ಮ ಟ್ರೈನ್. ಈ ಕಡೆ ನಮ್ಮ ಟ್ರೈನ್ ನಿಂತಿದೆ. ಇನ್ನು 10 ಮಿನಿಟ್ಸ್ ಸ್ಟಾಪ್ ಇರೋದಕ್ಕೋಸ್ಕರ ನಾನು ಆಚೆ ಬಂದು ತೋರಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ. ಮೋಸ್ಟ್ ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್, ಎನಿ ಟೈಮ್ ಬ್ಯುಸಿಯಾಗೇ ಇರುತ್ತೆ ನಮ್ಮ ಬೆಂಗಳೂರು ರೈಲ್ವೆ ಸ್ಟೇಷನ್. ನೋಡಿ ಪ್ಯಾಸೆಂಜರ್ ಯಾವ ರೀತಿ ವೇಟ್ ಮಾಡ್ತಿದ್ದಾರೆ ಟ್ರೈನ್ಗೋಸ್ಕರ. ಇದು ರೀ ಟ್ರೈನ್ ಫ್ಯಾನ್ಸು, ಟ್ರೈನ್ ಲವ್ ಅಂದರೆ. ಗಾಂಧಿಧಾಮ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇವಾಗ ಸೆಂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ KSR ಬೆಂಗಳೂರು ಸಿಟಿ ಸೆಂಟ್ರಿಂಗ್ಗೆ. ಆವಾಗ ತೋರಿಸಿದ್ದು ಅಲ್ಲ, ಸಾರಿ, ಅದು ಯಾವುದಂತ ಗೊತ್ತಾಗಲಿಲ್ಲ, ಗಾಂಧಿಧಾಮನೇ ಅಂತ ಅಂದ್ಕೊಂಡೆ. ನೋಡಿ ನಮ್ಮ ಟ್ರೈನ್ಗೆ ಸಿಗ್ನಲ್ ಬಂದೇ ಬಿಡ್ತು. KSR ಬೆಂಗಳೂರಿಂದ ಹೊರಡೋ ಟೈಮ್ ಬಂತು. ಜನರಲಲ್ಲಿ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ, ಮೇಲೆ ಮಲ್ಕೊಂಡಿದ್ದಾರೆ ನೋಡಿ. ಫುಲ್ ಆಗಿದೆ ಜನರಲ್. KSR ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ.
ಹಾಗೆ ಮಲ್ಲೇಶ್ವರಂ. ಏನೈತೆ ಅಪ್ಪ ಇದು ಬಿಲ್ಡಿಂಗು, ಸಣ್ಣ ಸಣ್ಣ ಪೆಟ್ಟಿಗೆನೆಲ್ಲ ಜೋಡಿಸ್ದಂಗೆ ಐತೆ. ನಮ್ಮ ಟ್ರೈನ್ ನೋಡಿ ಸ್ಪೀಡ್ ತಗೊಂಡೈತೆ. ಈ ಕಡೆ ಮೆಟ್ರೋ ಕಾಣಿಸ್ತಾ ಇದೆ. ಈಗ ಬಂದು ರೀಚ್ ಆಗಿರೋದು ಯಶವಂತಪುರ ಜಂಕ್ಷನ್ಗೆ. 11:26ಕ್ಕೆ ಬರಬೇಕಿತ್ತು, ಈಗ 1 ಮಿನಿಟ್ ಮಾತ್ರ ಡಿಲೇ ಆಗಿದೆ. 11:27 ಆಗಿದೆ. ಯಪ್ಪ, ಇಲ್ಲಿ ನೋಡಿ ಪ್ಯಾಸೆಂಜರ್ಸು ಎಷ್ಟು ಜನ ನಿಂತಿದ್ದಾರೆ ಟ್ರೈನ್ಗೋಸ್ಕರ. ತಾಳಗುಪ್ಪಕ್ಕೆ ಹೆವಿ ಫ್ಯಾನ್ಸ್ ಇದ್ದಾರೆ. ಅದರಲ್ಲಿ ಬೇರೆ ಶಿವಮೊಗ್ಗ ಮೇಲೆ ಹೋಗುತ್ತೆ, ತುಮಕೂರಿಗೆ ಹೋಗೋರಿಗೂ ಕೂಡ ಅನುಕೂಲ ಆಗುತ್ತೆ. ನೋಡೋಣ ಇನ್ನೂ ಎಷ್ಟು ಫುಲ್ ಆಗುತ್ತೆ ಜನರಲ್ ಅಂತೇಳಿ. ಪ್ಲಾಟ್ಫಾರ್ಮ್ ನಂಬರ್ 3 ಬಂದಿದೆ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಸ್ಟಾಪ್ ಇರುತ್ತೆ ಯಶವಂತಪುರ ಜಂಕ್ಷನಲ್ಲಿ. ಆ ಕಡೆ ಇರೋದು ಬೀದರ್ ವೀಕ್ಲಿ ಎಕ್ಸ್ಪ್ರೆಸ್ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲಿದೆ. ನೋಡಿ ಯಶವಂತಪುರ ಜಂಕ್ಷನಲ್ಲಿ ಸಿಗ್ನಲ್ ಕೊಟ್ಟೇ ಬಿಟ್ರು. ಇಲ್ಲಿಂದ ಹೊರಡೋ ಟೈಮ್ ಬಂದೇ ಬಿಡ್ತು. ನೆಕ್ಸ್ಟ್ ಬರೋದು ನಮಗೆ ತುಮಕೂರು. ಬಟ್ ತುಮಕೂರಿಗೆ ಹೋಗೋಷ್ಟರೊಳಗೆ 12:20 ಆಗ್ಬೋದು ಟೈಮು. ಸೊ ಆದರೆ ತುಮಕೂರನ್ನು ತೋರಿಸ್ತೀನಿ, ಇಲ್ಲಪ್ಪ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಗುಡ್ ನೈಟ್. ಮತ್ತು ಮಾರ್ನಿಂಗ್ ಎಲ್ಲಿಂದ ಎಚ್ಚರ ಆಗುತ್ತೆ ಅಲ್ಲಿಂದ ವೀಡಿಯೋನ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿಂದ ಕವರ್ ಮಾಡ್ತೀನಿ ಸ್ಟಾಪ್ಸ್ ಸ್ಟೇಷನ್ಸ್ನ. ಇದು ನಮ್ಮ ಯಶವಂತಪುರ ಜಂಕ್ಷನ್. ಯಶವಂತಪುರನ ಜಂಕ್ಷನ್ ಅಂತ ಯಾಕಂತ ಕರೀತಾರೆ ಅಂದರೆ, ಒಂದು ರೂಟು ಯಲಹಂಕದ ಮೇಲೆ ಹೋಗಿದೆ ಆ ಕಡೆ. ಇವಾಗ ನಾವು ಹೋಗ್ತಾ ಇರೋ ರೂಟು ಈಗ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಈ ಕಡೆ ಹೋಗ್ತಾ ಇರೋದು ತುಫಾನ್ ದುರಂತ್, ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡ್ ಗಾಡಿ ನೋಡಿ. ಇದು ಎಷ್ಟು ಹೆವಿ ಸ್ಪೀಡಲ್ಲಿ ಕ್ರಾಸ್ ಆಗ್ತಾ ಇದೆ. ಸೊ ಈ ಹೋಗೋ ರೂಟೇ ಹೆವಿ ಸ್ಪೀಡು, ತೆಗೆಯೋದೇ ಮಾತಿಲ್ಲ ಸ್ಪೀಡಲ್ಲಿ ಮಾತ್ರ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ನಮ್ಮ ಟ್ರೈನ್ ಹೆವಿ ಸ್ಪೀಡಲ್ಲಿ ಐತೆ. ಇದೇ ಥರ ಸ್ಪೀಡಲ್ಲಿ ಹೋದರೆ ನಾವು ಆನ್ ದ ಟೈಮ್ಗೆ ರೀಚ್ ಆಗ್ತೀವಿ. ಸೊ ನನಗೆ ಎಲ್ಲಿಂದ ಎಚ್ಚರ ಆಗುತ್ತೆ ಅಲ್ಲಿಂದ ಟ್ರೈನ್ ವೀಡಿಯೋನ ಮಾಡ್ತೀನಿ ಕಂಟಿನ್ಯೂ. ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಫುಲ್. ಇದೇ ಥರ ನೋಡಿ, ಸ್ಕಿಪ್ ಮಾಡಬೇಡಿ. ನಾವೀಗ ಬಂದು ರೀಚ್ ಆಗಿರೋದು ಭದ್ರಾವತಿಗೆ ನೋಡಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ಭದ್ರಾವತಿಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಇಳಿದ್ರು ಅಂತೇಳಿ. 4:28ಕ್ಕೆ ಬರಬೇಕಾಗಿತ್ತು, ಬಿಫೋರ್ ಟೈಮ್ಗೆ ಬಂದಿದ್ದೀವಿ. 6 ನಿಮಿಷ ಬಿಫೋರೇ ಬಂದಿದ್ದೀವಿ ನೋಡಿ. ಇಲ್ಲಿ 2 ಮಿನಿಟ್ ಸ್ಟಾಪ್ ಇರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ. ಇನ್ನು ಆ ಕಡೆ ತುಮಕೂರು ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗ್ತಾ ಇದೆ ನೋಡಿ. ನಮ್ಮದು 4:20, ಅದು 4:23ಕ್ಕೆ ಅರೈವಲ್ ಆಗ್ತಾ ಇದೆ. ನಮ್ಮ ಟ್ರೈನು 4:29ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ ನೋಡಿ. ಭದ್ರಾವತಿಲಿ ಸಿಗ್ನಲ್ ಕೊಟ್ಟೇ ಬಿಟ್ಟರು. ಭದ್ರಾವತಿಯಿಂದ ಹೊರಡೋ ಸಮಯ ಬಂದೇ ಬಿಡ್ತು. ಭದ್ರಾವತಿಯಿಂದ ನನ್ನ ಒಂದು ಬೇರೆ ಬೇರೆ ವೀಡಿಯೋಸ್ಗೆಲ್ಲ ಕಾಮೆಂಟ್ ಮಾಡ್ತಾಯಿದ್ರು. ಭದ್ರಾವತಿ ಅಣ್ಣಗೆ ಒಂದು ಹಾಯ್. ನೋಡಿ ಅಣ್ಣ, ನಿಮ್ಮ ಊರ ಮೇಲೆ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಬೆಳಗಿನ ಶುಭೋದಯಗಳು. ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ ಈ ಕಡೆನೇ ರೋಡ್ ಕಾಣಿಸುತ್ತೆ. ಭದ್ರಾವತಿಲಿ ರೋಡ್ ಪಕ್ಕನೇ ರೈಲ್ವೆ ಟ್ರ್ಯಾಕ್ ಇದೆ ನೋಡಿ, ಎಷ್ಟು ಹತ್ರ ಇದೆ.
ಶುಭ ಮುಂಜಾನೆ. ನಾನು ಆ್ಯಕ್ಚುಲಿ ತಾಳಗುಪ್ಪವರೆಗೂ ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಶಿವಮೊಗ್ಗದವರೆಗೂ ಮಾಡಿಕೊಡ್ತೀನಿ ಟ್ರೈನ್ ಟ್ರಾವೆಲ್ ವಿಡಿಯೋ. ಯಾಕಂತೇಳಿ ಮುಂದೆ ಹೇಳ್ತೀನಿ, ಬನ್ನಿ. ನೋಡಿ, ಬೆಳಿಗ್ಗೆನೆ ಹಂಗೆ ಹಿಂಗೆ ಹೊಡಿತಾ ಯಾವ ಥರ ಹೋಗ್ತಿದೆ ನಮ್ಮ ಟ್ರೈನ್ ಅಂತೇಳಿ ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದೆ. ನೆಕ್ಸ್ಟ್ ಬರೋದು ನಮಗೆ ಶಿವಮೊಗ್ಗ ಸ್ಟಾಪ್. ನಾವೀಗ ಬಂದಿರೋದು ಶಿವಮೊಗ್ಗಕ್ಕೆ. ನೋಡಿ, ಬಂದು ರೀಚ್ ಆಗಿಬಿಟ್ವಿ. ಈ ಕಡೆ ಇಲ್ಲ, ಈ ಕಡೆ ಒಂದೇ ಪ್ಲಾಟ್ಫಾರ್ಮ್ ಇರೋದು. 4:44ಕ್ಕೆ ಬರಬೇಕಿತ್ತು, ಈಗ 4:45 ಆಗಿದೆ. ನೋಡಿ ಯಾವ ರೀತಿ ಇದೆ ಬ್ರಿಡ್ಜ್ ಅಂತೇಳಿ. ಇದು ಯಾವ ರೂಟಿಗೆ ಹೋಗುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ 1-2 ಮಿನಿಟ್ಸ್ ಮಾತ್ರ ಸ್ಟಾಪ್ ಇರುತ್ತೆ. ಬೇಗ ಗೊತ್ತೇ ಆಗಲ್ಲ ಇಲ್ಲಿ ಸ್ಟಾಪ್ ಇದೆ ಅಂತೇಳಿ, ಯಾಕಂದರೆ ಬ್ರಿಡ್ಜ್ ಕಾಣಿಸುತ್ತೆ. ಇನ್ನು ಮುಂದ್ಗಡೆ ಇದೇನೋ ಅಂದ್ಕೊಂಡಿದ್ದೆ, ಆ ಕಡೆನೇ ಬಂದ್ಬಿಟ್ಟಿದೆ ಪ್ಲ್ಯಾಟ್ಫಾರ್ಮ್. ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ರು. ಶಿವಮೊಗ್ಗದಿಂದ ಹೊರಡೋ ಸಮಯ ಬಂತು. ನೆಕ್ಸ್ಟ್ ನಮಗೆ ಶಿವಮೊಗ್ಗ ಟೌನ್. ಇದು ಯಾವ ಗೇಟು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಶಿವಮೊಗ್ಗದ ಹತ್ರ ತುಂಗಾ ನದಿ. ನೀರು ಕಡಿಮೆ ಇದೆ ಅನಿಸುತ್ತೆ. ಶಿವಮೊಗ್ಗದಿಂದ ಯಾರ್ಯಾರು ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ, ಹೇಗಿದೆ ಈ ಜರ್ನಿ ಅಂತೇಳಿ. ಇದಕ್ಕೂ ಮುಂಚೆ ಈ ಜರ್ನಿನ ಮಾಡಿರೋದಕ್ಕೆ ಕಾಮೆಂಟ್ ಮಾಡಿ, ಹೇಗಿತ್ತು ನಿಮ್ಮ ಓನ್ ಎಕ್ಸ್ಪೀರಿಯೆನ್ಸ್ ಅಂತ. ನೋಡಿ, ತುಂಗಾ ನದಿ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ. ನೈಟ್ ಟೈಮಲ್ಲಿ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಶಿವಮೊಗ್ಗ ಟೌನಲ್ಲಿ ಇಳ್ಕೊಂಡು ಮತ್ತೆ ಇನ್ನೊಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೇಚರ್, ಶಿವಮೊಗ್ಗ ನೇಚರ್ನ ತೋರಿಸೋಣ ಅಂತೇಳಿ. ನಾವೀಗ ಬಂದು ರೀಚ್ ಆಗೇ ಬಿಟ್ಟಿವಿ ನೋಡಿ ಶಿವಮೊಗ್ಗ ಟೌನ್ಗೆ. ಈಗ 4:50 ಆಗಿದೆ ಟೈಮ್. ಇನ್ನೂ ಒಳಗಡೆ ಹೋಗ್ತಾ ಇದೆ ನಮ್ಮ ಟ್ರೈನ್ ಸ್ಲೋಲಿ. ಶಿವಮೊಗ್ಗ ಟೌನಿಂದ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ, ಇದು ಯಾವ ಬ್ರಿಡ್ಜ್ ಅಂತೇಳಿ. ನೋಡಿ, ನಮ್ಮ ಜನಶತಾಬ್ದಿ ನಿಂತಿದೆ ಇಲ್ಲಿ. ವ್ಯಾಪ್ 73958 KSR ಬೆಂಗಳೂರಿಗೆ ಓಡುತ್ತೆ ಇಲ್ಲಿಂದ. ಇದು ಡೈಲಿ ಟ್ರೈನ್ ಆಗಿರುತ್ತೆ. ಈ ಟ್ರೈನ್ ಜರ್ನಿ ಕೂಡ ಒನ್ ಟೈಮ್ ಫುಲ್ ವಿಡಿಯೋ ಮಾಡಿದ್ದೀನಿ. ಬೆಳಿಗ್ಗೆನೇ ಶಿವಮೊಗ್ಗ ಟೌನ್ಗೆ ಬಂದು ಅದು ಒಂಥರ ಸಖತ್ತಾಗಿರೋ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಆ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ. ನೋಡಿರೋರು ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಪ್ಲ್ಯಾಟ್ಫಾರ್ಮ್ ನಮಗೆ ಆ ಕಡೆ ಬಂದಿದೆ. ಹೋದ್ಮೇಲೆ ಇಳಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಶಿವಮೊಗ್ಗ ಟೌನ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಜನ ಫುಲ್ ಇದ್ದಾರೆ ಇಳಿಯೋರು. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ 1ಗೆ. ಸೊ ಇಳಿದ್ಮೇಲೆ ಹೋಗಿ ವಿಡಿಯೋ ತೋರಿಸ್ತೀನಿ. ಶಿವಮೊಗ್ಗ ಟೌನಲ್ಲಿ ಎಷ್ಟು ಜನ ಇಳಿದ್ರು ಅಂತ ಪ್ಯಾಸೆಂಜರ್ಸು. ಆಗಿ ಬಂದು ರೀಚ್ ಆಗಿಬಿಟ್ಟೆ ಶಿವಮೊಗ್ಗ ಟೌನ್ಗೆ. ನಾನು ತಾಳಗುಪ್ಪವರೆಗೂ ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇಲ್ಲಿಂದ ಇನ್ನೊಂದು ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡೋದಿದೆ. ಹೇಗಿದೆ ಈ ಒಂದು ಜರ್ನಿ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13.